ಗೆದ್ದ ಆರ್ಸಿಬಿ, ಸೋತ ಸರ್ಕಾರ. 11 ಜನರ ಸಾವು. ಆರ್ಸಿಬಿ ಗೆದ್ರು ಸೂತಕದ ವಾತಾವರಣ. ಪೊಲೀಸರು ಬೇಡ ಅಂದ್ರೂ ಆಚರಣೆ ಮಾಡಿದ ಸರ್ಕಾರ. ಚಿನ್ನಸ್ವಾಮಿ ಕ್ರೀಡಾಂಗಣದ ಕೆಪಾಸಿಟಿ ಮೀರಿ ಬಂದಿದ್ದಂಥ ಜನ. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು GM ಪವಿತ್ರ. ಆರ್ಸಿಬಿ ವಿಚಾರದಲ್ಲಂತೂ ಅದನ್ನು ಕನ್ನಡದ ನೆಲದ ಭಾಷೆಯ ಅಸ್ಮಿತೆ ಅನ್ನುವಂತೆ ಬಿಂಬಿಸಲಾಗುತ್ತೆ. ವ್ಯಾಪಾರಿಗಳು ತಮ್ಮ ಲಾಭಕ್ಕಾಗಿ ತಂಡ ಕಟ್ಕೊಂಡು ಜೂಜಿಗಿಳಿತಾರೆ. ಅದನ್ನು ನೋಡೋಕೆ ಜನರನ್ನು ಹುಡುಕಿ ತರ್ತಾರೆ. ಅವರ ಮನಸ್ಸನ್ನು ಹಾಳುಗೆಡವಿ ಅವರನ್ನು ತಮ್ಮ ಉತ್ಪನ್ನಗಳಿಗೆ ಗಿರಾಕಿಗಳನ್ನಾಗಿ ಮಾಡ್ಕೊಳ್ತಾರೆ. ಇದು ಕನ್ನಡ ನೆಲದ ತಂಡ ಅಲ್ಲ, ಆರ್ಸಿಬಿ ಖಾಸಗಿಯವರದ್ದು ಅನ್ನೋ ಕನಿಷ್ಠ ಪ್ರಜ್ಞೆಯನ್ನು ಯುವ ಜನರಲ್ಲಿ ಬೆಳೆಸುವಲ್ಲಿ ನಾವೆಲ್ಲರೂ ಸೋತು ಹೋಗಿದ್ದೇವೆ. ಸರ್ಕಾರ ಸಂವೇದನಾಶೀಲವಾಗಿ ವರ್ತಿಸಿಲ್ಲ. ಬಹುಪಾಲು ಜನ ಆರ್ಸಿಬಿ ಅಭಿಮಾನಿಗಳಾಗಿದ್ದರಿಂದ ಸರ್ಕಾರ ಅದಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡುತ್ತೆ. ಇದೆಲ್ಲನೂ ಅಜ್ಞಾನನೇ. ಯುವಜನ ಹೋಗ್ತಾ ಇರುವಂಥ ದಿಕ್ಕನ್ನು ಸರಿಪಡಿಸೋದು ಸಂವೇದನಾಶೀಲ ಸರ್ಕಾರದ ಕೆಲಸ. ಯುವಜನ ಕ್ರೀಡಾ ಇಲಾಖೆಯಲ್ಲಿ ಯುವ ಜನರಿಗೆ ಇದ್ದಂಥ ಅನೇಕ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವಲ್ಲಿ ಸರ್ಕಾರ ಸೋಲ್ತಾ ಇದೆ. ಇಲ್ಲಿ ಕಂಪನಿಗಳ ಪ್ರತಿನಿಧಿಸುವ ಕ್ರಿಕೆಟ್ ತಂಡವನ್ನು ವಿಧಾನಸೌಧದ ಎದುರಿಗೆ ಕರೆತಂದು ಸನ್ಮಾನಿಸೋದು ಎಷ್ಟು ಸರಿ? ಈ ಸರ್ಕಾರ ಸಂವೇದನೆಗಳನ್ನು ಕಳ್ಕೊಂಡಿದೆ ಅಂತ ಅರಿಯೋಕೆ ಇಷ್ಟು ಸಾಕು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬರೋಬ್ಬರಿ 18 ವರ್ಷಗಳ ಬಳಿಕ ತಮ್ಮ ಚೊಚ್ಚಲ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಸಹಜವಾಗಿ ಇದು ಸಂಭ್ರಮ ಮುಗಿಲು ಮುಟ್ಟೋದಕ್ಕೆ ಕಾರಣ ಆಗಿರೋದು. ಈ ಸಂಭ್ರಮದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಧಾವಂತ ಬಹುತೇಕ ಅಭಿಮಾನಿಗಳಿಗೆ. ಆದರೆ ಈ ಸಂಭ್ರಮಾಚರಣೆ 18 ಗಂಟೆ ಕೂಡ ಉಳಿಲಿಲ್ಲ. ಮೊನ್ನೆ ತಡರಾತ್ರಿ ಪಂದ್ಯ ಮುಗಿತಾ ಇದ್ದಂತೆ ಇದೇ ಬೆಂಗಳೂರಲ್ಲಿ ಸಂಭ್ರಮಾಚರಣೆಗೆ ನಿರ್ಧರಿಸಲಾಗತ್ತೆ. ಒಮ್ಮೆ ರೋಡ್ ಶೋ, ಮಗದೊಮ್ಮೆ ವಿಕ್ಟ್ರಿ ಯಾತ್ರೆ, ಇನ್ನೊಮ್ಮೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಸಂಭ್ರಮ, ಮತ್ತೊಮ್ಮೆ ವಿಧಾನಸೌಧದಲ್ಲಿಯೇ ಸನ್ಮಾನ ಮಾಡ್ತೀವಿ ಅನ್ನೋ ಸರ್ಕಾರದ ತೀರ್ಮಾನ. ಒಬ್ಬ ಸಚಿವ ಯಾರೂ ಬರಬೇಡಿ ಅಂತಂದರೆ ಇನ್ನೊಬ್ಬ ಸಚಿವರು ಎಲ್ರಿಗೂ ಮುಕ್ತ ಆಹ್ವಾನ ಅಂತ ಹೇಳ್ತಾರೆ. ಇದರಿಂದ ಆಗಿದ್ದೇನು? ಬರೋಬ್ಬರಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತದಿಂದ ಸಾವನ್ನಪ್ಪುವ ಹಾಗಾಗಿದೆ. ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜೂನ್ 3ಕ್ಕೆ ನಡೆದಂಥ 2025ರ IPL ಫೈನಲ್ ಪಂದ್ಯದಲ್ಲಿ ಗೆಲುವು ಸಾಧಿಸಿದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ 17 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಟೂರ್ನಿ ಶುರುವಾಗಿ 17 ವರ್ಷಗಳಾದರೂ ಒಮ್ಮೆಯಾದರೂ ಕಪ್ ಗೆದ್ದಿಲ್ಲ ಅನ್ನೋ ಆರ್ಸಿಬಿಯ ಕೋಟ್ಯಾಂತರ ಜನರ ಕೊರಗನ್ನು ಅದು ನೀಗಿಸಿತ್ತು. ಇದರಿಂದ ಪುಳಕಿತರಾಗಿದ್ದಂಥ ಆರ್ಸಿಬಿ ಅಭಿಮಾನಿಗಳಿಗೆ ಬಂದ ಸುದ್ದಿ ಏನು ಅಂತಂದರೆ, ಜೂನ್ 4ಕ್ಕೆ ಬೆಂಗಳೂರಿಗೆ ಹಿಂದಿರುಗಲಿರುವಂಥ ಆರ್ಸಿಬಿ ತಂಡಕ್ಕೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿದೆ ಅನ್ನೋದು. ಕ್ರೀಡಾಂಗಣಕ್ಕೆ ಪ್ರವೇಶವೂ ಉಚಿತ ಆಗಿದ್ದರಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ನಿರೀಕ್ಷೆಗೂ ಮೀರಿ ಅಭಿಮಾನಿಗಳು ನುಗ್ಗಿದ್ರು. ಅಲ್ಲಿ ಉಂಟಾದಂಥ ಕಾಲ್ತುಳಿತದಿಂದಾಗಿ 11 ಮಂದಿ ಆರ್ಸಿಬಿ ಅಭಿಮಾನಿಗಳು ಸಾವಿಗೀಡಾಗಿದ್ದಾರೆ. ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆಗೆ ಪೊಲೀಸರು ಅನುಮತಿಯನ್ನೂ ನೀಡಿರಲಿಲ್ಲ. ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ, ಜನಸಂದಣಿಯನ್ನು ನಿಯಂತ್ರಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ರು. ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗಲೇಬೇಕು ಅಂತ ಆದೇಶಿಸಿದ್ದಾರೆ. ಬಳಿಕ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಡೆದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಜೂನ್ 4ಕ್ಕೆ ಆರ್ಸಿಬಿ ವಿಜಯವನ್ನು ಸಂಭ್ರಮಿಸೋ ಜಾಗದಲ್ಲಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗೆ ಅಭಿಮಾನಿಗಳು ನುಗ್ಗೋಕೆ ಯತ್ನಿಸಿದಾಗ ಈ ಘಟನೆ ಆಗಿರುವಂಥದ್ದು. ಏಕಾಏಕಿ ಲಕ್ಷಾಂತರ ಜನ ನುಗ್ಗಿದ್ರಿಂದ ಕಾಲ್ತುಳಿತ ಸಂಭವಿಸಿದೆ. ಕ್ರೀಡಾಂಗಣದ ಕೆಪಾಸಿಟಿನೇ 34,000 ಜನ. ಅಂಥದ್ರಲ್ಲಿ ಲಕ್ಷಾಂತರ ಜನ ನುಗ್ಗಿದಾಗ ಏನಾಗಬೇಡ. ಇನ್ನು ವಿಪರ್ಯಾಸ ಅಂತಂದರೆ, ವಿಷಯ ತಿಳಿತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಸ್ಪತ್ರೆಯತ್ತ ಧಾವಿಸಿದರೆ, ಇತ್ತ ಆರ್ಸಿಬಿ ಸಂಭ್ರಮದಲ್ಲಿ ಪಾಲ್ಗೊಂಡ DCM DK ಶಿವಕುಮಾರ್ ಗೆದ್ದ ಕಪ್ಪಿಗೆ ಮುತ್ತಿಕ್ಕುತ್ತಾ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭ್ರಮದ ಭಾಗ ಆಗಿದ್ರು. ಇನ್ನು ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅಂತೂ ಏನು ಮಾಡಿದ್ರು ಅವರಿಗೆ ಗೊತ್ತು. ಆರ್ಸಿಬಿ ಫೈನಲ್ಗೆ ಬರ್ತಿದ್ದಂತೆಯೇ ಸರ್ಕಾರ ಮತ್ತು ಸಂಬಂಧಪಟ್ಟವರು ಅಲರ್ಟ್ ಆಗಬೇಕಾಗಿತ್ತು. ಒಂದು ವೇಳೆ ನಾವು ಗೆದ್ದರೆ ಸಂಭ್ರಮಾಚರಣೆ ಸೇರಿದಂತೆ ಯಾವ ರಸ್ತೆಯಲ್ಲಿ ಬರಬೇಕು, ವಿಜಯೋತ್ಸವ ಮಾಡಬೇಕಾ ಬೇಡವಾ, ಮಾಡೋದಾದರೆ ಹೇಗೆ ಮಾಡಬೇಕು, ಭದ್ರತೆ ಹೇಗಿರಬೇಕು, ಪೊಲೀಸ್ ಇಲಾಖೆ ಹೇಳೋದೇನು, ಹೀಗೆ ಎಲ್ಲ ವಿಚಾರಗಳ ಸಿದ್ಧತೆ ಆಗಬೇಕಾಗಿತ್ತು. ಕಡೆ ಪಕ್ಷ ನಿನ್ನೆ ರಾತ್ರಿನೇ ಗೃಹ ಸಚಿವರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಭೆ ಆಗಬೇಕಾಗಿತ್ತು. ಕೇವಲ ಪೊಲೀಸ್ ಆಯುಕ್ತರು ಮಾತ್ರ ಅಲ್ಲ, ಆರ್ಸಿಬಿ ಪ್ರತಿನಿಧಿ, ಚಿನ್ನಸ್ವಾಮಿ ಕ್ರೀಡಾಂಗಣದ ಉನ್ನತ ಅಧಿಕಾರಿ, BCCI ಈ ಎಲ್ಲರ ಸಭೆ ಕೂಡ ಆಗಿ ಪೊಲೀಸ್ ಕ್ಲಿಯರೆನ್ಸ್ ಪಡೆದುಕೊಳ್ಬೇಕಾಗಿತ್ತು. ಇವೆಲ್ಲ ಚರ್ಚೆ ಆಗಿದೆಯೋ ಇಲ್ವೋ ಇವತ್ತಿನ ವ್ಯವಸ್ಥೆ ನೋಡಿದ್ರೆ ನಂಬಿಕೆ ಅಂತೂ ಇಲ್ಲ. ಸೊ ಸರ್ಕಾರ ತರಾತುರಿಯಲ್ಲಿ ಕ್ರೆಡಿಟ್ ಗೀಳಿಗೆ ಬಿದ್ದು ತರಾತುರಿಯಲ್ಲಿ ಅಭಿನಂದನಾ ಸಮಾವೇಶ ಆಯೋಜನೆ ಮಾಡಿತಾ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತ ಆಗುವಂತಾಗಿದೆ.
ಸರ್ಕಾರ ದಿಢೀರನೆ ನಿರ್ಧಾರ ತೆಗೆದುಕೊಂಡು ವಿಧಾನಸೌಧದ ಮುಂಭಾಗದಲ್ಲಿ ಆಟಗಾರರಿಗೆ ಅಭಿನಂದನಾ ಸಮಾವೇಶ ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಮುಕ್ತ ಆಹ್ವಾನ ನೀಡಿದ್ದಾದ್ರೂ ಯಾಕೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಕೊನೆಯ ಪಕ್ಷ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದ ನಿರ್ವಹಣೆಯನ್ನಾದರೂ ಸರಿಯಾಗಿ ಮಾಡಲಾಯ್ತಾ? ಕಂಡವರು ವೇದಿಕೆ ಮೇಲೆ ಹತ್ತಿ ಬಂದು ಆಟಗಾರರ ಜೊತೆಗೆ ಸೆಲ್ಫಿಗೆ ಮುಗಿಬಿದ್ದಿದ್ದು ಸಹ ಕಂಡು ಬಂದಿದೆ. ವಿರಾಟ್ ಕೊಹ್ಲಿ ಅಂತ ಸ್ಟಾರ್ ಆಟಗಾರ ಇರೋ ವೇದಿಕೆನ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ಸಾಮಾನ್ಯ ಜ್ಞಾನ ಸರ್ಕಾರಕ್ಕೆ ಇರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತೆ. ಇನ್ನು ಮಾಧ್ಯಮಗಳ ದೃಷ್ಟಿ ಹಣ ಮಾಡೋ ದಂಧೆ. ಈಗಿನ ಯಾವ ಮಾಧ್ಯಮಗಳು ಸಹ ಜನರ ಪರವಾಗಿಲ್ಲ, ಬಂಡವಾಳ ಶಾಹಿಗಳ ಪ್ರಮೋಟರ್ ಆಗೋಗಿದೆ. ಯಾರ್ದೋ ವ್ಯಾಪಾರ ವಹಿವಾಟಿಗೆ ಲಾಭ ಮಾಡಿಕೊಡೋಕೆ ಈ ಮಾಧ್ಯಮಗಳು ಯುವ ಸಮುದಾಯವನ್ನು ಹುಚ್ಚರನ್ನಾಗಿ ಸಾಯುವಂತೆ ಮಾಡ್ತಾ ಇದೆ. ವಿಧಾನಸೌಧದ ಮೆಟ್ಟಿಲುಗಳಿರುವಂತಹ ಪ್ರಾಂಗಣಕ್ಕೆ ಎಲ್ಲಿಂದಲೋ ಓಡಿ ಬಂದ ಜನರು ವಾಸ್ತುಶಿಲ್ಪಗಳ ಮೇಲೆಲ್ಲ ಕಾಲಿಟ್ಟು ಕೊಹ್ಲಿ ಮತ್ತವರ ತಂಡವನ್ನು ನೋಡೋಕೆ ಮುಗಿಬಿದ್ದಿದ್ರು. ತರಾತುರಿಯಲ್ಲಿ ಕಾರ್ಯಕ್ರಮ ಆಗಿದ್ದರಿಂದ ಪೊಲೀಸರು ಸಹ ಜನರನ್ನು ನಿಯಂತ್ರಿಸುವಲ್ಲಿ ವಿಫಲರಾಗಿದ್ದರು. ಮುಂಜಾಗರೂಕತೆ ವಹಿಸದೆ ಕಾರ್ಯಕ್ರಮ ನಡೆಸಿದ ಕಾರಣ ಇಷ್ಟೆಲ್ಲ ಅವಘಡ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗತ್ತೆ. ವಿಧಾನಸೌಧದಲ್ಲಿ ನಡೆದಂಥ ಅಭಿನಂದನಾ ಕಾರ್ಯಕ್ರಮದ ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕೆಎಸ್ಸಿಎ ಆಯೋಜಿಸಿದಂಥ ಅಭಿನಂದನಾ ಸಮಾವೇಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ರು. ಒಂದ್ ಕಡೆ 11 ಜನ RCB ಅಭಿಮಾನಿಗಳು ಜೀವ ಕಳ್ಕೊಂಡಿದ್ರೆ, ಇನ್ನೊಂದ್ ಕಡೆ ಅಭಿನಂದನಾ ಸಮಾರಂಭದ ಅಗತ್ಯತೆ ಇತ್ತ ಅನ್ನೋ ಪ್ರಶ್ನೆಗಳು ಉಂಟಾಗತ್ತೆ. ಅದರಲ್ಲೂ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ಭಾಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬೌರಿಂಗ್ ಹಾಗೂ ವೈದೇಹಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಈ ನಡುವೆ ಉಳಿದಿರೋದು ಒಂದೇ ಪ್ರಶ್ನೆ: ಈ ಎಲ್ಲ ಘಟನೆಗಳಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಸಚಿವರ ಹೆಗ್ಗಳಿಕೆಯ ಹಮ್ಮು ಬಿಮ್ಮುವಿಕೆಯೇ ಕಾರಣ ಆಯ್ತಾ? ಹಾಗಿದ್ರೆ ಈ ತಪ್ಪಿಗೆ ಶಿಕ್ಷೆ ಯಾರಿಗೆ? ಒಂದ್ ವೇಳೆ ಸರ್ಕಾರ ಪರಿಹಾರ ಕೊಟ್ಟರು ಅದರಿಂದ ಹೋದ ಜೀವಗಳು ಮರಳಿ ಬರುತ್ತಾ? ಇಂಥ ಸಂಭ್ರಮ ಸೂತಕವಾಗಿ ಬದಲಾದ ಈ ಪಾಪದ ಕಲೆ ಎಷ್ಟು ಅಲ್ಲಗೆಳೆದ್ರೂ ಸರ್ಕಾರದ ಕೈಗೆ ಒಂಚೂರಾದ್ರೂ ಅಂಟಿಯೇ ಅಂಟತ್ತಲ್ವಾ? ನೊಂದವರ ನಿಟ್ಟುಸಿರು ಆಳುವವರಿಗೆ ಶಾಪ ಆದರೂ ಅಚ್ಚರಿ ಇಲ್ಲ ಅನ್ನೋದಂತೂ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.